ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕಮ್ಮ ಸೌಂದರ್ಯ ಕೋಪದಲ್ಲಿ ಇರೋ ಹಾಗಿದೆ? ಅಲ್ಲ ಬಾವಾ, ಕೋಪದಲ್ಲೇ ಇದ್ದಾಳೆ. ಯಾಕಮ್ಮ ಸೌಂದರ್ಯ ಏನಾಯ್ತು? ಭಾವ, ಅವಳನ್ನ ಈ ಮನೆಯಲ್ಲಿ ಯಾರಾದ್ರೂ ಹೇಳೋರಿದಾರ ಕೇಳೋರಿದಾರ? ಅವ್ರ ಪಾಡ್ಗವ್ರು ಬರ್ತಾರೆ, ಅವ್ರ ಪಾಡ್ಗವ್ರು ಹೋಗ್ತಾರೆ, ತಿಂತಾರೆ, ಮಲಗ್ತಾರೆ. ಇಷ್ಟ ದಿನ ಗೋಳ್ಗಿದ್ದ ಬೆಲೆ ನಮ್ ಸೌಂದರ್ಯಂಗಿತ್ತು, ಈಗ ತಗಡಗಿರೋ ಬೆಲೆನೂ ಅವಳಿಗಿಲ್ಲ. ಸುಕನ್ಯಾ ಅವರೇ, ನೀವು ಸೌಂದರ್ಯನ ಹೊಗಳ್ತಾ ಇದ್ದೀರೋ ಅಥವಾ ತೆಗಳ್ತಾ ಇದ್ದೀರೋ? ಅಯ್ಯೋ, ಅವಳನ್ನ ನಾನ್ಯಾಕೆ ತಗೊಳ್ಳಿ? ಅವಳಿಗಾಗಿರೋ ನೋವನ್ನ ನಾನ್ ನಿಮ್ ಮುಂದೆ ಹೇಳ್ತಾ ಇದ್ದೀನಿ. ಚಿನ್ನದ ಬೆಲೆ ಯಾವಾಗ್ಲೂ ಏರ್ತಾ ಇರ್ಬೇಕು, ಅವಾಗ್ಲೇ ಅದ್ರ ವ್ಯಾಲ್ಯೂ ಗೊತ್ತಾಗೋದು. ನಮ್ ಸೌಂದರ್ಯನು ಅವಳ ಲೆವೆಲ್ನ ಏರಿಸ್ಕೊಂಡೇ ಮೇಂಟೈನ್ ಮಾಡ್ಬೇಕಿತ್ತು. ತಾನು ತನ್ನೋರು ಅಂತ ತಲೆ ತಗ್ಸಿದಕ್ಕೆ ಸರಿಯಾಗಿ ಮರ್ಯಾದೆ ಸಿಗ್ತಾ ಇದೆ. ಈಗಂತದ್ದೇನಾಯ್ತು? ಸೌಂದರ್ಯಗೆ ಯಾರು ಏನಂದ್ರು? ವಿಷಯ ಏನು ಅಂತ ಹೇಳಿದೆ ಹಾಗಾಯ್ತು ಹೀಗಾಯ್ತು ಅಂದ್ರೆ ನಮ್ಗೆ ಏನ್ ಅರ್ಥ ಆಗ್ಬೇಕು ಹೇಳು? ಭಾವ, ಚಿರು ಮತ್ತೆ ದೀಪ ಮನೇಲಿಲ್ಲ. ಮನೇಲಿಲ್ಲ ಅಂದ್ರೆ ಏನರ್ಥ? ಎಲ್ಲಿಗೆ ಹೋದ್ರು? ಅದೇ ನಮಗೂ ಗೊತ್ತಿಲ್ಲ ಭಾವ. ಅವ್ರ ಮನೇಲಿಲ್ಲ ಅನ್ನೋ ವಿಷಯ ನಮಗೂ ಈಗ ಗೊತ್ತಾಯ್ತು. ಹೌದಾ ಅರ್ಚನಾ? ದೀಪ ಚಿರು ಮನೇಲಿಲ್ವಂತಲ್ಲಮ್ಮ, ಎಲ್ಲಿ ಹೋಗಿದ್ದಾರೆ ಅಂತ ನಿನ್ಗೇನಾದ್ರೂ ಗೊತ್ತಾ? ದೀಪ ಅವ್ರ ಮನೇಲಿ ಎಮರ್ಜೆನ್ಸಿ ಅಂತೆ, ಅದಕ್ಕೆ ಇಬ್ರು ಊರಿಗೆ ಹೋಗಿದ್ದಾರೆ ಅಪ್ಪ. ಹೌದಾ? ಏನಂತ ವಿಷಯ? ಗೊತ್ತಿಲ್ಲ ಅಪ್ಪ, ಆದ್ರೆ ಈ ಟೈಮಲ್ಲಿ ನಾನಲ್ಲಿರ್ಲೇಬೇಕು ಅಂತ ದೀಪನ್ ಕರ್ಕೊಂಡು ರಾತ್ರಿನೇ ಹೊರಟ. ನಿಮ್ಗೆ ನಿಮ್ ಸೊಸೆಗೆ ಇಷ್ಟೊತ್ತಲ್ಲಿ ಈ ವಿಷಯ ಹೇಳಿದ್ರೆ ಗಾಬರಿ ಆಗ್ತೀರಾ, ಬೆಳಗ್ಗೆ ಹೇಳು ಅಂದ. ಇನ್ನೇನು ವಿಷಯ ಗೊತ್ತಾಯ್ತಲ್ಲ, ಏನು ಪ್ರಾಬ್ಲಮ್ ಇಲ್ವಲ್ಲ? ಹೌದಲ್ವಾ? ನೋಡಮ್ಮ ಸೌಂದರ್ಯ, ಅವರಿಬ್ರು ಎಲ್ಲಿ ಹೋಗ್ತಿದ್ದಾರೆ ಅಂತ ನಮ್ಗೆ ಹೇಳೋಕೆ ಅರ್ಚನಾಗೆ ಹೇಳಿದ್ರಂತಲ್ಲ. ಏನೋಪ್ಪ, ಮೊದ್ಲಾಗಿದ್ರೆ ಅಕ್ಕೆ ನಾನು ಅಲ್ಲಿ ಹೋಗ್ತಿದ್ದೀನಿ ಇಲ್ಲಿ ಹೋಗ್ತಿದ್ದೀನಿ, ಏನಾದ್ರು ತಂದ್ಕೊಡ್ಲಾ ಏನಾದ್ರು ಮಾಡ್ಲಾ ಅಂತ ಎಲ್ಲದಕ್ಕೂ ಸೌಂದರ್ಯನ ಪರ್ಮಿಷನ್ ತಗೋತಿದ್ದ. ಅವಳ ಹತ್ರನೇ ಬಂದು ಎಲ್ಲಾನು ಕೇಳ್ತಿದ್ದ. ಈಗ ಅವಳ ರೂಮ್ ಬಾಗ್ಲು ನೋಡಿ ಅದೆಷ್ಟು ದಿನ ಆಯ್ತೋ ಏನೋ. ಮದುವೆ ಆದ್ಮೇಲೆ ಎಲ್ರು ಅಷ್ಟೇನಮ್ಮ, ಮಗ ಆಗಿದ್ದವನು ಗಂಡ ಆಗ್ತಾನೆ, ತನ್ನ ಕಷ್ಟ ಸುಖನೆಲ್ಲ ತನ್ನ ಹೆಂಡತಿ ಹತ್ರ ಹಂಚ್ಕೋತಾನೆ. ಅದಕ್ಕೆ ನಾವು ಬೇರೆ ಅರ್ಥ ಕಲ್ಪಿಸ್ಕೋಬಾರ್ದು, ಪಾಸಿಟಿವ್ ಆಗಿ ತಗೋಬೇಕು. ಇಷ್ಟ ಇಲ್ದೆ ಆಗಿರೋ ಮದ್ವೆಗೆ ಇಷ್ಟೆಲ್ಲ ಆಡ್ತಿದ್ದಾನೆ. ಇನ್ ಇಷ್ಟಪಟ್ಟು ಮದ್ವೆ ಮಾಡ್ಕೊಂಡ್ಬಿಟ್ಟಿದ್ರೆ ಅದೇನ್ ಆಡ್ತಿದ್ನೋ ಏನೋ. ದೀಪನ್ ಕಂಡ್ರೆ ಚಿರುಗ್ ಇಷ್ಟ ಇಲ್ಲ ಅಂತ ಯಾರು ಹೇಳಿದ್ದು? ಅವನಿಗೆ ಅವಳನ್ನ ಕಂಡ್ರೆ ಇಷ್ಟ ಇದೆ. ಏನ್ ಹೇಳ್ತಿದೀಯಾ? ಚಿರು ದೀಪನ ಇಷ್ಟ ಇಲ್ದೆ ಮದ್ವೆ ಆಗಿರ್ಬೋದು, ಆದ್ರೆ ಅವನು ಅವಳ ಜೊತೆ ಇದ್ದಾಗ ತುಂಬಾ ಖುಷಿಯಾಗೇ ಇರ್ತಾನೆ. ಅವಳಲ್ಲಿರೋ ಒಳ್ಳೆತನ, ಪ್ರಾಮಾಣಿಕತೆ, ಮುಗ್ಧತೆ ಅವನಿಗೆ ತುಂಬಾನೇ ಇಷ್ಟ ಆಗಿದೆ. ಇಬ್ರು ಫ್ರೆಂಡ್ಸ್ ತರ ಇರ್ತಾರೆ, ಈ ಟಾಮ್ ಅಂಡ್ ಜೆರಿ ಅಂತಾರಲ್ಲ ಆ ತರ ಇರ್ತಾರೆ. ಎಷ್ಟೇ ಕಚ್ಚಾಡಿದ್ರು ಮತ್ತೆ ಅವರಿಬ್ರು ಒಂದಾಗ್ತಾರೆ, ಆದ್ರೆ ಅವ್ರ ಪಾಡಿಗೆ ಅವ್ರನ್ನ ಇರೋದಕ್ಕೆ ಬಿಡ್ಬೇಕು ಅಷ್ಟೆ. ನೀನ್ ಹೇಳಿದ ಮಾತು ಕೇಳಿ ನಮ್ ಚಿರು ಆ ದೀಪನ ಎಲ್ಲಿ ಹೆಂಡತಿಯಾಗಿ ಒಪ್ಕೊಂಡ್ಬಿಟ್ಟಿದಾನೇನೋ ಅಂತ ನನ್ಗನ್ನಿಸ್ಬಿಟ್ಟಿತ್ತು. ತಲೆ ಕೆಡಿಸ್ಕೋಬೇಡಿ ಚಿಕ್ಕಮ್ಮ, ಅದು ಆಗತ್ತೆ, ಆದ್ರೆ ಟೈಮ್ ಕೂಡ ಬರ್ಬೇಕು ಅಷ್ಟೆ. ಏನೋ ಒಟ್ಟಿನಲ್ಲಿ ಚಿರು ದೀಪ ಸಂತೋಷವಾಗಿದ್ರೆ ಅಷ್ಟೇ ಸಾಕು. ಅದರಲ್ಲೂ ಚಿರುನೇ ದೀಪನ ತನ್ನ ಹೆಂಡತಿ ಅಂತ ಒಪ್ಕೊಂಡ್ರೆ ಅದಕ್ಕೆ ಯಾರಾದ್ರೂ ಬೇಡ ಅನ್ನೋಕ್ಕಾಗುತ್ತಾ? ಏನಮ್ಮ ಸೌಂದರ್ಯ? ಆಕಾಶ
ಕಾಲನೂ ತುಂಬಾ ದೂರ ಇಲ್ಲ ಅಪ್ಪ. ಇಷ್ಟು ದಿನ ದೀಪನ್ ಕಂಡ್ರೆ ಸಿಡುತ್ತಿದ್ದವನು ಇವಾಗ ತುಂಬಾ ಕೇರ್ ಮಾಡ್ತಿದ್ದಾನೆ. ಅವ್ರ ಮನೆಯವ್ರನ್ನ ತನ್ನ ಮನೆಯವರು ಅನ್ಕೊಂಡಿದ್ದಾನೆ. ಅದಕ್ಕೆ ಉದಾಹರಣೆ ದೀಪ ಅವ್ರ ತಂದೆಗೆ ಸರ್ಜರಿ ಆದಾಗ ದೀಪನ್ನ ಊರಿಗೆ ಕರ್ಕೊಂಡು ಹೋಗಿದ್ದು. ಇವತ್ತು ಇನ್ನೇನೋ ಪ್ರಾಬ್ಲಮ್ ಆಯ್ತು ಅಂತ ಗಾಬರಿಯಲ್ಲಿ ಮತ್ತೆ ದೀಪನ ಊರಿಗೆ ಕರ್ಕೊಂಡು ಹೋದ್ನಲ್ಲ. ಇದನ್ನೆಲ್ಲ ನೋಡ್ತಿದ್ರೆ ಅವರಿಬ್ರು ಆದಷ್ಟು ಬೇಗ ಒಂದಾಗ್ತಾರೆ ಅನ್ನಿಸ್ತಿದೆ ಅಪ್ಪ. ಹೌದೌದು, ದೇವ್ರ ದಯದಿಂದ ಅವ್ರು ಬೇಗ ಒಂದಾದ್ರೆ ಸಾಕಪ್ಪ. ಸುಕನ್ಯವ್ರೆ, ಹೋಗಾಯ್ತು. ಯಾರು? ನಿಮ್ ಬಾಸ್. ನಾನೇನು ಅವಳನ್ನ ಹುಡುಕ್ತಿರ್ಲಿಲ್ಲ. ಅಲ್ಲ, ಅವರು ಟ್ರೈನ್ ಇಂಜಿನ್ ಆದ್ರೆ ನೀವು ಹೋಗಿ ಅಲ್ವಾ, ಮಿಸ್ ಆಗೋಗ್ಬಿಡ್ತೀರಾ. ಹೋಗಿ ಹಿಂದೆನೆ. ಯಾಕೆ ಇಲ್ಲೇ ನಿಂತ್ಬಿಟ್ರಿ? ಬನ್ನಿ ಹಸ್ಬೆಂಡು. ಬಿಡ್ರಿ, ಎಲ್ರಿಗೂ ಸ್ನಾನ ಮಾಡ್ತೀನಿ ಅಂತ ಹೇಳಿದ್ ಸಾಕು. ನಾನೇ ಯಾಕೆ ಹಸ್ಬೆಂಡು ಎಲ್ರಿಗೂ ಸ್ನಾನ ಮಾಡಿಸ್ಲಿ? ನಾನು ನಿಮ್ಮ ಒಬ್ರಿಗೆ ಸ್ನಾನ ಮಾಡಿಸ್ತೀನಿ ಅಂತ ಹೇಳಿದ್ದು. ಅದೇ ಅದನ್ನ ಎಲ್ರಿಗೂ ಹೇಳ್ಕೊಂಬೋದು ಅವಶ್ಯಕತೆ ಏನಿತ್ತು? ಅದರಲ್ಲಿ ಏನ್ ತಪ್ಪಿದೆ ಹಸ್ಬೆಂಡು? ಸಾಕು ನಿಲ್ಲಿಸ್ರಿ. ಹಸ್ಬೆಂಡು ಹಸ್ಬೆಂಡು ಅನ್ಕೊಂಡು ನನ್ನ ಬೆಂಡೆ ತಿತ್ತಿದ್ರೆ ಒಳ್ಳೆ ಚೆಂಡು ಚೆಂಡು ತರ ಆಡಿಸ್ತಿದ್ರೆ ನನ್ನ. ಬೇಜಾರಾಯ್ತಾ? ಸಾರಿ. ಸಿಹಿ ತಿನ್ನಕ್ ಮುಂಚೆ ಸಕ್ಕರೆ ಕಾಯಿಲೆ ಇದ್ದೇ ಇಲ್ವಾ ಅಂತ ನೋಡ್ಬೇಕು. ಗೊತ್ತಿದ್ದು ತಿನ್ಬಿಟ್ಟು ಆಮೇಲೆ ಶುಗರ್ ಜಾಸ್ತಿ ಆಯ್ತು ಅನ್ನೋದಲ್ಲ. ಹಂಗೆ ನೀವು ಮಾಡೋದೆಲ್ಲ ಮಾಡ್ತೀರಾ, ಆಮೇಲೆ ಸಾರಿ ಅನ್ಬಿಡ್ತೀರಾ. ಅಯ್ಯೋ, ಏನೋ ಹಳ್ಳಿ ಹುಡುಗಿ, ಜಾಸ್ತಿ ಓದಿಲ್ಲ, ಸ್ವಲ್ಪ ದಡ್ಡಿ. ನನ್ನ ಮಾತನ್ನ ಮನ್ಸಿಗೆ ಹಾಕೊಳ್ದೆ ದೊಡ್ಡ ಮನ್ಸು ಮಾಡಿ ಶ್ರಮಿಸೋ ಬದಲು ಮಕ್ಳಿಗೆ ಬೈಯೋ ಥರ ಬೈದಿದ್ದೀರಲ್ವಾ ಹಸ್ಬೆಂಡು? ನಾನೇನ್ ಮಾಡ್ಬೇಕನ್ನೋದು ನೀವೇ ಹೇಳಿ. ನಿಮಗೆ ನೀವು ಬಹು ಬರಕ್ ಹಾಕೊಳ್ಳೋದು ಮೊದಲು ನಿಲ್ಸಿ. ಆಯ್ತು, ಬನ್ನಿ ಸ್ನಾನ ಮಾಡಿಸ್ತೀನಿ. ಬಟ್ಟೆ ಬಿಚ್ಚಿ. ಏನ್ರಿ ನೀವು ಹಂಗಂತೀರಾ? ಸ್ವಲ್ಪ ಡೀಸೆಂಟ್ ಆಗಿ ಬಟ್ಟೆ ತೆಗೀರಿ ಅಂತ ಹೇಳಿ. ಅಲ್ಲ ಹಸ್ಬೆಂಡು, ಎರಡೂ ಒಂದೇ ಅಲ್ವಾ? ನಾನು ಹಸು ಥರ ಪರಿಶುದ್ಧವಾಗಿರೋ ಮನ್ಸು, ಒಳಗೊಂದು ಹೊರಗೊಂದು ಅಲ್ಲ. ನಮ್ದು ಮರಮಳ್ಳಾಗಿರೋ ಮನ್ಸ. ಸ್ನಾನ ಮಾಡ್ಸೋವರೆಗೂ ಬಿಡಲ್ಲ. ಬಿಸಿನೀರು ಇತ್ತಿರೋ, ತಲೆ ಹೊಡಿತಿರೋ, ಅದೇನ್ ಮಾಡ್ತಿರೋ ನೋಡಿ. ಈಗೇನ್ ಬ್ಯಾಗ್ ಹಾಕ್ತಿರೋ, ಎಲ್ಲರೂ ಕರೆದು ತೋರಿಸ್ತೀರೋ? ಅಯ್ಯೋ, ಇಲ್ಲ ಹಾಕ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.